ಹೇಳಿದ ಹಾಗೆ ಆಸ್ತಿ ಹಣ ಬಂಗ್ಲೆ ಎಲ್ಲ ಕೃಷ್ಣನ್ ಹೆಸರಿಗೆ ಬರೀತೀನಿ ಅಂತ ಹೇಳ್ಬಿಡ್ತೀನಿ. ನಿನ್ನ ಮದುವೆ ಪ್ಲಸ್ ಹನಿಮೂನ್ ಡೇಟ್ಸ್ ಎರಡನ್ನು ಫಿಕ್ಸ್ ಮಾಡಕ್ ಹೋಗ್ತಾ ಇದೀನಿ ಗೀತಾ. ನಮಸ್ಕಾರ ಲಕ್ಷ್ಮೀನವರೇ. ಓ ವಾಟ್ ಎ ಸರ್ಪ್ರೈಸ್ ರಾಮಣ್ಣ. ನಾನೊಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ನಿಮ್ಮೂರ್ಗೆ ಹೊರಟಿದ್ದೆ. ಬನ್ನಿ ಬನ್ನಿ ಒಳಗೆ. ಹಾಗಾದ್ರೆ ನಾನ್ ಬಂದಿದ್ದು ಒಳ್ಳೇದೇ ಆಯ್ತು ಅನ್ನಿ. ಖಂಡಿತ ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ತಪ್ಪು ತಪ್ಪು, ಭಾಗ್ಯ ಇರೋ ಮನೆಗೆ ಬಡವ ಬಂದಾಗಾಯ್ತು. ಸಾವಿತ್ರಿ, ರಾಮಣ್ಣವ್ರ ಮಾತಿಗೆ ಜವಾಬ್ ಕೊಡ್ಬೇಕಾದ್ರೆ ನೀನು PhD ಮಾಡ್ಬೇಕಾಗುತ್ತೆ. ಕೂತ್ಕೊಳ್ಳಿ. ಹಾ, ಒಳಗಡೆ ಹೋಗಿ ತಣ್ಣಗೆ ಜ್ಯೂಸ್ ತಗೊಂಬ. ಅಂದ ಹಾಗೆ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಇದ್ರಿ. ಅದನ್ನ ನಿಧಾನವಾಗಿ ಮಾತಾಡೋಣ. ಮೊದಲು ಅಪರೂಪವಾಗಿ ಬಂದಿರೋ ನಿಮ್ ವಿಷಯ ಹೇಳಿ. ನಮ್ಮ ಊರಿನಲ್ಲಿ ನಮ್ ತಂಗಿ ಮಗಳ ಮದ್ವೆ ಇಟ್ಕೊಂಡಿದೀವಿ. ವೆರಿ ಗುಡ್ ವೆರಿ ಗುಡ್. ಅಂದಾಗೆ ಗಂಡು ಯಾವ್ರದು? ಯಾವ್ರದೇನು, ನಮ್ ಮನೆದೇ ಗಂಡು. ನಿಮ್ ಮನೆದು ಅಂದ್ರೆ ನಿಮ್ ಮಗ ಲೋಕೇಶ್ ಇಂದ ತಾನೇ ಮದ್ವೆ? ಚೇ ಹಿರಿಯೋನ್ ಕೃಷ್ಣ ಇರ್ಬೇಕಾದ್ರೆ ಕಿರಿಯೋನ್ ಮದ್ವೆ ಹೇಗ್ ಮಾಡೋಕ್ ಸಾಧ್ಯ? ಕೃಷ್ಣಂದೇ ಮದ್ವೆ. ಲಕ್ಷ್ಮೀನವರೇ, ಮೊದಲನೇ ಲಗ್ನ ಪತ್ರಿಕೆ ನಿಮ್ಗೆ ಕೊಡ್ತಾ ಇದ್ದೀನಿ. ತಾವು ಖಂಡಿತ ಮದುವೆಗೆ ಬರ್ಬೇಕು. ಏನು ಮದ್ವೆನಾ? ಆಗಪ್ಪ, ಈ ಮಾರಿ ಕಣ್ಣು ಆ ಓದದ ಮೇಲೆ ಐತಿ. ಕಾವೇರಿ ದೆಸೆಯಿಂದ ಮನೇನ ಮಸಾಣ ಮಾಡಿರೋ ನಾನು ಇನ್ನು ಮದುವೆ ಆಗಕ್ ಬಿಡ್ತೀನ? ಬ್ರಹ್ಮ ಬರ್ದಿರೋ ಜಾತಕನೇ ಹಳಸಾಗ್ಬಿಡ್ತಾಳೆ ನಮ್ಮವ್ವ. ಕೆಂಚಣ್ಣ, ಮದ್ವೆಗೆ ಒಂದ್ 5,000 ಜನ ಬರ್ಬೋದಾ? 5,000 ಏನಪ್ಪಾ, ತುಂಬಿದ ಮನೆ ಅಲ್ವಾ, 10,000 ಮೇಲೆ ಬರ್ತಾರೆ. ಹೌದಾ? ಏ ಕರಿಯ, ಗೊಣೆ ಹುಷಾರ್ ಕಣ್ಲಾ, ಎಳೆನೆ ಕೊಯ್ಯಿ. ಕೃಷ್ಣಣ್ಣ, ನೀನ್ ಮನೆಗೆ ನಡಿ, ನಾ ಎಲ್ಲ ಕೊಯ್ಸ್ಕೊಂಡ್ ಬಂದ್ಬಿಡ್ತೀನಿ. ಬೈ ಬಾರೋ. ನಡಿ ಕೆಂಚಣ್ಣ. ಕೃಷ್ಣಣ್ಣ ಏನು ಮತ್ತೆ ಆ ಮಲ್ಲವನ್ ಮಗ ಮಹೇಶ ಈ ಕಾಜ್ಗ ನೀನ್ ಕೊಟ್ಬಿಟ್ಟು ಬರ ಕೇಳವನ್ನೇ. ಏನ್ ವಿಷಯ? ಅದೇನೋ ಅದ್ರಲ್ಲಿ ಬರ್ದವಂತ ಓದ್ಕೋ. ಒಡಮಡಕೆ, ನಿನ್ನನ್ನೇ ಮದ್ವೆ ಮಾಡ್ಕೊಳವ ಅಂತ ಆಸೆ ಪಟ್ರೆ ನೀನ್ ನನ್ನ ಹಳ್ಳಿ ಗಾಮಾರ ಅಂತ ಯಾಮಾರಿಸಿ ಆ ಕೃಷ್ಣನ್ನೇ ಮದ್ವೆ ಮಾಡ್ಕೊಳಕ್ ಹೊಂಟಿದ್ದೀಯಾ? ನೀನ್ ನನ್ನನ್ ಮದ್ವೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಬೇಲಿ ಮರೆಯಲ್ಲಿ ನಾವು ಆಡಿದ ಪ್ರೇಮದ ಆಟದ ಕಥೆನ ಊರ್ ಪಂಚಾಯತಿ ಕಟ್ಟೆ ಮುಂದೆ ಹರ್ಕತೆ ಹೇಳ್ದಂಗೆ ಹೇಳಿಬಿಡ್ತೀನಿ. ಕೃಷ್ಣ, ಕಾವೇರಿ, ಓಪನ್ ದ ಬ್ಲೌಸ್. ಯಾಕೆ ಮಾವ? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಬಿಚ್ಚಿರೋಕಿನ್ನ. ಬೇಡ ಮಾವ, ಆ ಚಂಡಾಲನ ಮಾತು ನಂಬಿ ನನಗೆ ಅವಮಾನ ಮಾಡಬೇಡ ಮಾವ. ಅವ್ರು ಹೇಳಿದ್ರೆ ಹುಟ್ಟಿಸಳು ಮಾವ. ನೋಡು, ಮೊದಲು ನಾನು ಹೇಳಿದ ಕೆಲಸ ಮಾಡು. ಬೇಡ ಮಾವ. ನೀನ್ ಬೇಡ ಅಂದ್ರು ಬಿಡೋದಕ್ಕೆ ನಾನ್ ತಯಾರಾಗಿಲ್ಲ. ನಾನು ಹೇಳಿದ ಕೆಲಸ ಮಾಡ್ತೀವಿ ಇಲ್ವೋ? ನೀವು ತಾಳಿ ಕಟ್ಟಿದ್ಮೇಲೆ ನೀವು ಹೇಳ್ದಾಗೆ ಕೇಳ್ತೀನಿ. ಈಗ ಮಾತ್ರ ಬೇಡ ಮಾವ. I said open the blouse. ನಾಳೆ ನಡೆಯೋ ಮದ್ವೆಗೆ ಖಂಡಿತವಾಗ್ಲೂ ಲಕ್ಕ ಹೊಡಿತೈತೆ. ಖಂಡಿತವಾಗ್ಲೂ ಲಕ್ಕ ಹೊಡಿತೈತೆ. ನಾಳೆ ನಡೆಯೋ ಮದ್ವೆಗೆ ಲಕ್ಕ ಹೊಡಿತೈತಲ್ಲ. ನಾಳೆ ನಡೆಯೋ ಮದ್ವೆಗೆ ಲಕ್ಕ ಹೊಡಿತೈತಲ್ಲ. ನಾಳೆ ನಡೆಯೋ ಮದ್ವೆಗೆ ಲಕ್ಕ ಹೊಡಿತೈತಲ್ಲ. ನಾಳೆ ನಡೆಯೋ ಮದ್ವೆಗೆ ಲಕ್ಕ ಹೊಡಿತೈತೆ. ಏನಾಯ್ತವ? ಅಯ್ಯೋ ಮಲ್ಲವ್ವ, ಈಗ 10 ಗಂಟೆ ಲಗ್ನಕ್ಕೆ ಲಕ್ಕ ಹೊಡಿತದೆ ಅಂತ ಹೇಳ್ತಿದ್ದೆ, ಈಗ ನಿನಗೆ ಹೊಡೆದು ಬಿಡ್ತಲ್ಲವ್ವ. ಕೃಷ್ಣ, ಆಗಿದ್ದೆಲ್ಲ ಆಗೋಯ್ತು. ಬಾವಿಲ್ ಬಿದ್ದ ಬಿಂದಿಗೆನ ಕೆರೆಲ್ ಹುಡುಕಿದ್ರೆ ಸಿಗ್ತದೇನಲ್ಲ. ಹೊಸಿ ಗಟ್ಟಿ ಮನಸ್ಸು ಮಾಡಿ ನಿನ್ ತೀರ್ಮಾನ ಏನು ಅಂತ ಹೇಳ್ಬಿಡು. ಹೇಳೋದೇನೋ, ಲಗ್ನ ಪತ್ರಿಕೆ ಹಂಚಾಗೈತೆ, ಸುತ್ತ 7 ಹಳ್ಳಿಗೂ ತಲುಪಾಗೈತೆ, ಈಗ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಕ್ಕಾಗ್ತಿದೆ ಅನ್ಲ. ತಡೆ ಇಲ್ದೆ ಈ ಮದುವೆ ನಡಿಬೇಕು. ನಾಡ್ದೆ ನಡೀತದೆ ಬುಡ್ಲಾ. ಅಪ್ಪಯ್ಯ, ಇನ್ನು ಕೃಷ್ಣನೇ ಬಂದಿಲ್ಲ. ಬರ್ತಾರ ಕಣವ, ಬರ್ತಾರೆ. ಕಾವೇರಿ, ದಾರೆ ಟೈಮ್ ಹತ್ರ ಬಂದ್ರುವೆ ಮುಖನ ಉಮ್ಮಂತ ಇಟ್ಕೊಂಡ್ ಕೂತಿದ್ಯಲ್ಲ, ಯಾಕೆ? ರಾಮ, ದಾರೆ ಹೊತ್ತು ಗಂಡು ಕರ್ಕೊಂಡ್ ಬರ್ದೆ ಈ ನನ್ನ ಮಕ್ಳು ಸುಡುಗಾಡಿಗೆ ನಾನು ಹೊಂಟೋದೇನ್ಲ.
ಅವ ಇಲ್ದೇ ಇರೋದನ್ನ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ತಮ್ಮಂದ್ರೆ ಇನ್ನೇನ್ ಬಂದ್ಬಿಡ್ತಾರೆ, ನೀನೇನ್ ಯೋಚನೆ ಮಾಡಬೇಡ, ಸುಮ್ಕಿರು. ವೀರಯ್ಯ, ಯಾಕಿಬ್ರು ಗಾಬರಿ ಆಗಿದ್ದೀರಾ? ಏನಾಯ್ತು? ಅದೇ ಬೈರ್ನು ಕೆಂಪ್ರುವೆ ಆ ನಾಗಪ್ಪನ ಜೊತೆ ಸೇರ್ಕೊಂಡು ಕುರ್ದು ಮಾರಮ್ಮನ ದೇವಸ್ಥಾನದಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಕೃಷ್ಣಪ್ಪನ ಮದುವೆ ಮಾಡ್ಬಿಟ್ರು ರಾಮಣ್ಣ. ಲೋಕೇಶ, ಅಪ್ಪ ಬಾಯ್ಲಿ. ಅಪ್ಪ ಎಲ್ಲಿಗಪ್ಪ? ಅಪ್ಪ 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 ಏನಪ್ಪ ಇದಲ್ಲ? ಕಾವೇರಿ, ಬಾಮ್ಮ. ಅಪ್ಪ ಹಾಕೋ ಹಾರನ. ಪುರೋಹಿತ್ರೆ, ಮಂತ್ರ ಹೇಳಿ. ಶಂಸಿರಾಮಣ್ಣವ್ರೆ, ಮುಹೂರ್ತದಗಳಿಗೆ ಮೀರ್ ಹೋಯ್ತು. ಮುಹೂರ್ತ ಅಲ್ಲ, ಜಗತ್ತೇ ಪ್ರಳಯ ಆದ್ರೂ ಸರಿ, ಕಾವೇರಿ ಮದುವೆ ನಡೀಲೇಬೇಕು. ನೋಡಿ, ಹೆತ್ತವರ ಆಶೀರ್ವಾದ, ಹಣೆ ಬರಹ ಎರಡೂ ಗಟ್ಟಿಯಾಗಿದೆ. ಕಟ್ಸಿ ತಾಳಿನ. ಗಟ್ಟಿ ಮೇಳ, ಗಟ್ಟಿ ಮೇಳ. ನನ್ಗೀಗಾಗಲೇ ಮದುವೆ ಆಗಿದೆ, ನನ್ಗೀಗಾಗಲೇ ಮದುವೆ ಆಗಿದೆ. ಮಾವಯ್ಯ, ದಯವಿಟ್ಟು ಅವ್ರನ್ನೇನು ಮಾಡ್ಬೇಡಿ ಮಾವಯ್ಯ, ಅವ್ರದ್ದೇನು ತಪ್ಪಿಲ್ಲ. ಕಾಲೇಜಲ್ಲಿ ಓದಿದಾಗ ನಾನೇ ದುಡ್ಕಿ ತಪ್ಪು ಮಾಡ್ಬಿಟ್ಟೆ. ನನ್ ಬಲ್ವಂತಕ್ಕೆ ಅವ್ರು ನನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ವಿನಃ ಇದ್ರಲ್ಲ ಅವ್ರದ್ದೇನು ತಪ್ಪಿಲ್ಲ ಮಾವಯ್ಯ. ದಯವಿಟ್ಟು ನಮ್ಮಿಬ್ರನ್ನು ಕ್ಷಮಿಸ್ಬಿಡಿ ಮಾವಯ್ಯ. ಮಾತಾಡ್ರಿ ರಾಮ, ರಾಮ ರಾಮ, ನನ್ನ ಎದೆ ಮೇಲೆ ಪಳ ಪಳ ಅಂತ ಹೊಳೆಯುತ್ತೆ ಸೂರ್ಯ, ಮುಳುಗೋಗ್ಬಿಟ್ನಲ್ಲಮ್ಮ. ರಾಮ, ನನ್ ತುಂಬಿದ ಮನೆ ಗರ್ಭಗುಡಿ ಕುಸ್ದೋಯ್ತಲ್ಲ ಮಗನೇ. ಸಮಾಧಾನ ಮಾಡ್ಕೊಡ, ಅಯ್ಯೋ ಸಮಾಧಾನ ಮಾಡು. ಬೈರಣ್ಣ, ಕೆಂಪಣ್ಣ, ನಿಮ್ಮಪ್ಪ ಹೋಗ್ಬಿಟ್ಟಪ್ಪ. ಅಪ್ಪ, ಅಪ್ಪನ ಯಾರಪ್ಪ? ನಮ್ಮಪ್ಪ ಯಾವತ್ತೋ ಸತ್ತೋದ. ಅವನು ನಮ್ಮಪ್ಪ ಅಲ್ಲ, ಆಗೋ ನಿಂತ್ಕೊಂಡವನಲ್ಲ, ಅವರಪ್ಪ ಸತ್ತಿರೋದು. ರಾಮ, ಇಂಗ್ಲಿಷ್ ನೋಡ್ಬತ್ತವ್ರೆ ಕಣಪ್ಪ. ಅಲ್ಲೋಡೋ, ಇಂಗ್ಲಿಷ್ ನೋಡ್ಬತ್ತವ್ರೆ ಕಣಪ್ಪ. ನನ್ ಗಂಡನ ಮೇಲೆ ಅವ್ರು ಕೆಟ್ಟ ಕಣ್ ಬೀಳ್ಬಾರ್ದು ಕಣ. ನನ್ ಗಂಡನ ಮೇಲೆ ಅವ್ರು ರಾವ್ ಕಣ್ ಬೀಳ್ಬಾರ್ದು, ಅವ್ರು ರಾವ್ ಕಣ್ ಬೀಳ್ಬಾರ್ದು ಕಣಪ್ಪ. ಯಜಮಾನ್ರೆ, ಇಲ್ಲಿ ಗಂಟ ಕತೆ ಬೊಂಬಾಟಾಗ್ ಬಂತು. ಮುಂದಕ್ಕೆ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ವಿಶ್ರಾಂತಿ ತಗೊಳ್ಳೋಣ. ಗೀತಾ, ಸ್ವಲ್ಪ ಬೆಂತಿಗ್ ಬಾರೆ. ಬಂದೆ ತಡೀರಿ. ಯೋ, ಚಳಿ ತಡ್ಕೊಳಕ್ ಆಗ್ತಿಲ್ಲ, ಬೇಗ ಬಾರೆ. ಅಲ್ರಿ, ಮಾಡ್ತಾ ಇರೋದು ಬಿಸಿನೀರ್ ಸ್ನಾನ, ನಿಮ್ಗೆ ಹೇಗೆ ಚಳಿ ಆಗುತ್ತೆ? ಇದು ಮಾಗಿ ಕಾಲ ಅಲ್ವೇನೆ, ಅದಕ್ಕೆ ಸ್ವಲ್ಪ ಚಳಿ ಜಾಸ್ತಿ. ಬೇಗ ಬಾರೆ, ತಡ್ಕೊಳಕ್ ಆಗ್ತಾ ಇಲ್ಲ. ಬಂದೆ. ಓಹೋ, ಇದೆಲ್ಲ ತಮ್ಮ ಅರೇಂಜ್ ಪ್ಲಾನ್ ಅನ್ಸುತ್ತೆ. ಎಸ್ ಮೈ ಡಾರ್ಲಿಂಗ್, ಬಾತ್ರೂಮ್ ರೊಮ್ಯಾನ್ಸ್ ಒಂದು ಬ್ಯಾಲೆನ್ಸ್ ಇತ್ತಲ್ಲ, ಅದನ್ನ ಪೂರೈಸ್ಕೊಳ್ಳೋಣ ಅಂತ ಹೀಗ್ ಮಾಡ್ದೆ. ಡ್ಯಾಡಿ, ಸತ್ತವರು ಮತ್ತೆ ಬದುಕಿ ಬರಲ್ಲ ಅಂತ ಗೊತ್ತಿದ್ದು ನಾನೇ ಮಮ್ಮಿನ್ ಮಾಡ್ತಿರುವಾಗ ನೀವಿನ್ನು ಒಳ್ಳೆ ಚಿಕ್ಕ ಮಗು ತರ ಅಳ್ತಾ ಇದ್ರಲ್ಲ ಡ್ಯಾಡಿ.
ಅವಳು ನನ್ನ ಜೀವನದಲ್ಲಿ ಎಷ್ಟು ವೇಗವಾಗಿ ಬಂದ್ಲು ಅಷ್ಟೇ ಬೇಗ ದೂರ ಹೊರಟೋದ್ಲು. ಆ ಕೆಟ್ಟ ಗಳಿಗೆನ ನನ್ನಿಂದ ಮರೆಯಕ್ಕಾಗ್ತಿಲ್ಲಮ್ಮ. ಯಾವಾಗ ನೋಡಿದ್ರು ಏರ್ತಾಯ್ತೆ, ನೀವೇ ಆಡ್ಕೊಳ್ಳಿ. 100 ಗಿಡದ ತೋಟ 5 ವರ್ಷಕ್ಕೆ ಭೋಗ್ಯ. ಲೇ ಅಲ್ಮ ತೆಗಿಯ ಚಾಪಕ್ಕಾಗದ ಒತ್ಬಿಡ್ತೀನಿ ಹೆಬ್ಬೆಟ. ನಂದು 100 ಗಿಡ ತೋಟ ಶುದ್ಧ ಕ್ರಿಯೆಗೆ ಬರ್ಕೊಟ್ಬಿಡ್ತೀನಿ, ಚಿತ್ ಮಾಡು. ನನ್ನ ಹತ್ರ 3 ಗಟ್ಟಿ ಕುಳಿಗಳು, 3 ಮಹಾರಾಜರು. ಆ 3 ಮಹಾರಾಜರನ್ನು ಸಾಯಿಸೋ 3 ಎಕ್ಕ ನನ್ನ ಹತ್ರ ಐತೆ. ಎಕ್ಕೊಟ್ಟಾಯ್ತು, ನನ್ ಮನೆ ಗುಡ್ಸಿಕೊಂಡ ಅಂತ್ರ ಆಗೋಯ್ತು. ನನ್ ಸಂಸಾರ ಈ ಮಟ್ಟಿಗೆ ಬರ್ತದೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ವಲ್ಲೋ ಯಪ್ಪ. ಅತ್ತಾಟಿಗೆ ಕೆಂಪಿ ಮತ್ ಕಟ್ಕೊಂಡು ನಾಡ್ ರಾತ್ರಿ ಆದ್ರೂ ನನ್ ಗಂಡ ಮನೆಗ್ ಬರ್ದಂಗ್ ಮಾಡ್ಕೊಂಡೆ. ಈ ಸಿರಿಗೆನಪ್ಪ ಪಾಲ್ ತಗೊಂಡು ಈಚೆ ಬಂದಿದ್ದು ಶಿವನೇ. ನಾಗಪ್ಪ, ಇವತ್ತು ನಿನ್ನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ರಾಮ, ವಾಸಲ್ ದಾಟಿ ಒಂದೆಜ್ಜೆ ಆಚಕಿಕ್ಕಿರೆ ನನ್ ಮೇಲಾಣೆ. ಅವ ಏನವ ನೀನು ಹೇಳ್ತಾ ಇರೋದು? ಆ ಶಕ್ನಿ ನಾಗಪ್ಪ ನನ್ನ ತಮ್ಮಂದ್ರ ಬಾಳ್ನ ಹಾಳು ಮಾಡಕ್ ಹೊರಟಿದ್ರೆ ಅದನ್ನ ಕಣ್ಣಿಂದ ನೋಡ್ಕೊಂಡು ಸುಮ್ನಿರ್ಬೇಕಾ? ರಾಮ ಕೃಷ್ಣ ಅಂತ ಪೂಜೆ ಮಾಡ್ತಿದ್ದ ನನ್ನ ತಮ್ಮಂದ್ರು ಕೆಟ್ಟು ರಾಜ ರಾಣಿ ಗುಲಾಮ ಅಂತ ಇಸ್ಪಿಟ್ ಆಡೋಕ್ ಶುರು ಮಾಡೋರೆ. ಹಾಲು ಶರ್ಬತ್ತು ಅಂತ ಕುಡಿತಾ ಇದ್ದವರು ಶರಾಬು ಭ್ರಾಂತಿ ಅಂತ ಕುಡಿಯೋಕ್ ಶುರು ಮಾಡೋರೆ. ಅವ್ರು ಹೀಗೆ ಮಾಡಿದ್ರೆ ಅವ್ರ ಸಂಸಾರ ಬೀದಿಗೆ ಬಂದ್ಬಿಡುತ್ತೆ. ಬರ್ಬೇಕು ಸೀತಾ, ಬರ್ಬೇಕು. ದೇವತೆಗಳು ಕುಣಿತಿದ್ದಿ ಮನೆ ಒಳಗೆ ದೇವುಗಳು ಕುಣಿಯೋಂಗು ಮಾಡಿ ಯಾವತ್ತು ಪಾಲ್ ತಕ್ಕೊಂಡು ಹೊಂಟೋಗ್ಬಿಟ್ರು ಅವತ್ತೇ ಅವ್ರು ನನ್ನ ಪಾಲಿಗೆ ಸತ್ತೋಗ್ಬಿಟ್ರು. ಜೇನುಗೂಡ್ ನಂಗಿದ್ದಿ ಮನೆಗೆ ಕಲ್ಲು ಒಡೆದು ತುಪ್ಪನ ಯಾವಾಗ ಕೆಳಗ ಬೀಳಿಸ್ಬಿಟ್ರು ಸನಿ ಆ ಸಕ್ಕುನಿ ನಾಗಪ್ಪನ ರೂಪದಾಗಿ ಅವತ್ತೇ ಅವ್ರ ಯಾಗಲೇ ಹರ್ಕೊಂಡ್ಬಿಟ್ಟ. ಮನೆಯಾಳ್ ನನ್ನ ಮಕ್ಕಳು ಎಲ್ಲ ಸೇರ್ಕೊಂಡು ನನ್ನ ಮೊಮ್ಮಗಳು ಬಾಳ್ನ ಅರ್ಧೋದು ಗಾಳಿಪಟ ಮಾಡಿಬಿಟ್ರು. ಅವಾಗ್ಲೇ ಅಲ್ಲೇನಪ್ಪ ಕಾವೇರಿನೂ ಭಾಗ್ಯನು ಊರ್ ಬುಟ್ಟೆ ಹೊಂಟೋಗಿತ್ತು. ಮರ್ತು ಬಿಟ್ಟೇನಪ್ಪ. ಅವ್ವ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋವ. ನೋಡು, ಅವರಿಬ್ರು ನಮ್ಮಿಂದ ದೂರ ಆಗಿದ್ರು ಎಲ್ಲೋ ಒಂದ್ ಕಡೆ ಸುಖವಾಗಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏನೋ ಜಾಗ ಸರಿ ಇಲ್ಲ ಕಣೋ, ಬೇರೆ ಅಡ್ಡ ಏನ್ರೋ ಇಷ್ಟೊತ್ತಾದ್ರೂ ಒಬ್ಬ ಮೇಡಮ್ ಕೂಡ ಪತ್ತೆನೇ ಇಲ್ವಲ್ರೋ? ಹಾಯ್, ಅಲ್ಲೋಡು ಯಾವ್ದೋ ಒಳ್ಳೆ ಫಿಗರ್ ಬರ್ತಾ ಇದೆ. ಓಹೋ, ಕಾವೇರಿ ತೀರದ ನೀರಾವರಿ ಸೌಕರ್ಯದ ಫಲವತ್ತಾದ ಪ್ರದೇಶ ಶಿವ. ಆಹಾ, ಈ ಫಿಗರ್ ಮುಂದೆ ಮಸಾಲ ದೋಸೆ, ತುಪ್ಪ ದೋಸೆ, ಬೆಣ್ಣೆ ದೋಸೆ ಏನ್ ತಿಂದ್ರೂ ಪ್ರಯೋಜನ ಇಲ್ಲ. ಎಸ್, ಎಲ್ಲಾ ವಿಟಮಿನ್ಸ್ ತುಂಬಿರೋ ಇದು ರಿಯಲಿ ಗುಡ್ ಫುಡ್. ಮಿಸ್ಟರ್, ನಿಮ್ ಹೆಸರು? ಗಣೇಶ, ಸುಬ್ರಹ್ಮಣ್ಯ, ಶಂಕರ, ನಾರಾಯಣ. ಬ್ಯೂಟಿಫುಲ್. ಹೌದು, ನಿಮ್ ತಂದೆ ತಾಯಿಗಳು ಆ ದೇವತೆಗಳ ಹೆಸರನ್ನ ನಿಮ್ಗೆ ಯಾಕೆ ಇಟ್ಟಿದ್ದಾರೆ ಗೊತ್ತಾ? ಯಾಕೆ? ಅವ್ರ ಹೆಸರಿಗೆ ಮಸಿ ಬಳಿದೆ ಇರ್ಲಿ ಅಂತ. ರಾಸ್ಕಲ್ಸ್. ಗುಡ್ ಮಾರ್ನಿಂಗ್, ಸಿಟ್ ಡೌನ್. ವೆರಿ ಗುಡ್. ಒಬ್ರು ತಪ್ಪಿಸ್ಕೊಳ್ದೆ ಕ್ಲಾಸಿಗೆ ಬಂದಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ. ಇದೇ ಸಂತೋಷದಲ್ಲಿ ನಿಮ್ಮ ಹೆಸರೇನು ಅಂತ ಹೇಳ್ಬಿಟ್ರೆ ನಮಗೂ ಸಂತೋಷ ಆಗುತ್ತೆ ಮೇಡಮ್. ನನ್ನ ಹೆಸರು ಕಾವೇರಿ ಅಂತ. ಓ, ಇದು ನಮ್ಮ ತಾಯಿ ಹೆಸರು ಅಲ್ವೇನೆ? ಕನ್ನಡಿಗರ ಅನ್ನದಾತೆ, ಕನ್ನಡಿಗರ ಜೀವದಾತೆ, ಕನ್ನಡಿಗರ ಜನ್ಮದಾತೆ ಆಗಿರೋ ಆ ತಾಯಿ ಕಾವೇರಿ ಹೆಸರು ಮೇಡಮ್ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ನೀನ್ ತುಂಬಾ ಚೂಟಿಯಾಗಿದ್ಯಾ. ನಿನ್ ಹೆಸರೇನಮ್ಮ? ಹೇಮಾ ಅಂತ. ಮೇಡಮ್, ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನಿಮ್ಗೊಂದು ಮಾತು. ಏನು ಮಾತು? ನಿಮ್ಗೆ ಮದ್ವೆ ಆಗಿದ್ಯಾ? ಇನ್ನೂ ಇಲ್ಲ ಡಾಕ್ಟ್ರೆ. ಏನಮ್ಮ, ನಿಮ್ ತಂದೆ ನಿನ್ಗೆ ಆಗಾಗ ಹೊಟ್ಟೆ ನೋವು ಬರುತ್ತೆ ಅಂತ ಇದ್ರಲ್ಲ, ಅದು ಆಗಾಗ ಬರ್ತಾನೆ ಇರುತ್ತೆ. ಈಗ ಹೊಟ್ಟೆ ನೋವು ಬಂದಿರೋದು ಯಾರಿಗೆ? ನನ್ ಮಗಳಿಗೆ. ನಾನ್ ಕೇಳ್ತಿರೋದು ಅವ್ರಿಗೆ. ಏನಮ್ಮ ನಿನ್ನ ಹೆಸರು? ಕಾವೇರಿ ಅಂತ. ಕಾವೇರಿ, ಕಾವೇರಿ, ಕಾವೇರಿ. ಬಾಮ, ಚೆಕಪ್ ಮಾಡ್ತೀನಿ.
ಹೇಮಾ, ಊಟ ಮಾಡಲ್ಲ? ಇಲ್ಲ ಮೇಡಮ್, ಯಾಕೋ ಇವತ್ತು ನಿಮ್ ಜೊತೆನೆ ಕುತ್ಕೊಂಡು ಊಟ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಒಳ್ಳೇದೇ ಆಯ್ತು. ನನಗೂ ಈ ವಾತಾವರಣ ಹೊಸ್ತು. ನನಗೆ ಯಾರು ಕಂಪನಿ ಇಲ್ಲ ಅನ್ಕೊಂಡಿದ್ದೆ. ಸದ್ಯ ನೀನಾದ್ರೂ ಇದೆಯಲ್ಲ. ಎಲ್ಲಿ ಆನು ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕೋ ನಮ್ಮ ಮಮ್ಮಿ ಜ್ಞಾಪಕಕ್ಕೆ ಬಂತು ಮೇಡಮ್, ಅದಕ್ಕೆ. ಅಂದ್ರೆ ನಿನ್ ತಾಯಿ ಇಲ್ವಾ? ಇಲ್ಲ ಮೇಡಮ್, ನಾನು 1 ವರ್ಷದ ಮಗು ಆದಾಗ್ಲೇ ನನ್ನನ್ನು ಬಿಟ್ಬಿಟ್ಟು ದೇವ್ರ ಹತ್ರ ಹೊರಟೋದ್ರಂತೆ. ಮತ್ತೆ ನಿಮ್ ಡ್ಯಾಡಿ? ಒಬ್ಬ ಡಾಕ್ಟರ್ ಆಗಿದ್ರು ಪೇಷಂಟ್ಗಿಂತ ಕಡೆ ಆಗಿದ್ದಾರೆ. ನಮ್ಮ ಮಮ್ಮಿ ಮರೆಯೋಕ್ಕೋಸ್ಕರ ದಿನ ಆಗ್ಲೂ ಗ್ಲಾಸ್ ಹತ್ತೋದು, ಗಟ್ಗಟ್ಟ ಅಂತ ಕುಡಿಯೋದು, ಜೋಬ್ನಿಂದ ಸಿಗರೆಟ್ ತೆಗೆಯೋದು, ಉಫ್ ಅಂತ ರೈಲ್ ಬಂಡಿ ತರ ಹೊಗೆ ಬಿಡೋದು. ಛೇ, ನಮ್ ದೇಶ ಈ ವಿದ್ಯಾವಂತರಿಂದಲೇ ಅರ್ಧ ಹಾಳಾಗ್ತಿದೆ. ಒಬ್ರಿಗೆ ಬುದ್ಧಿ ಹೇಳೋ ದೊಡ್ಡವರೇ ಮಾಡಬಾರ್ದ ತಪ್ಪನ್ ಮಾಡ್ತಾರೆ. ಇನ್ನು ಏನು ಗೊತ್ತಿಲ್ಲ ದಡ್ರು ಇವ್ರು ನೋಡಿ ಕಲ್ತ್ಕೋತಾರೆ. ನಿನ್ನ ಮನಸ್ಸಿಗೆ ನೋವಾಗೋದಾದ್ರೆ ಇನ್ಮೇಲೆ ಇದನ್ನೆಲ್ಲ ಹೊರಗಡೆ ಇಟ್ಕೋತೀನಿ. ಐ ಆಮ್ ಸಾರಿ. ಸಾರಿ ಅಂತೆ ಸಾರಿ. ಆ ಪರದೇಶ ಇಂಗ್ಲಿಷ್ನವರು ಈ ಸಾರಿ ಅನ್ನ 2 ಅಕ್ಷರ ಬಿಟ್ಟು ಹೋಗಿ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಈ ಕಲ್ದಾರಿ ತೋರ್ಬಿಟ್ರು. ಹೇಮಾ, ನೀನ್ ಈ ರೀತಿ ಮಾತಾಡೋದು, ಫೋಟೋ ತೆಗೆಯೋದೆಲ್ಲ ನೋಡ್ತಾ ಇದ್ರೆ ನನಗೆ ನಿಮ್ಮ ಮಮ್ಮಿನೇ ಜ್ಞಾಪಕ ಬರ್ತಾ ಇದ್ದಾಳೆ.